ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಹತ್ರ ಮಾತಾಡಿಲ್ಲ, ನಮ್ಮ ಹತ್ರ ನಾವು ಚರ್ಚೆನೇ ಮಾಡಿ ನಾವು ಹೇಳೇ ಇಲ್ಲ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ಹಿಮ್. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ. ಈ ತೀರ್ಮಾನ ಇವತ್ತಾಗಿದ್ದಲ್ಲ. ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸು 5% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ, 1 ವರ್ಷದ ಹಿಂದೆ. ಇವತ್ತಿನ 1 ವರ್ಷದ ಹಿಂದೆ 9/2/25 ಇದು ಇಂಪ್ಲಿಮೆಂಟ್. ಸ್ವಲ್ಪ ಕೇಳಪ್ಪ, ನೀನು ಪ್ರಶ್ನೆ ಕೇಳ್ತಾ ಇರೋನು ಅಣ್ಣ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತವ್ರು ಯಾರು ಮಾತಾಡ್ಲಿಲ್ಲ. ಈಗ ಮಾತಾಡ್ತಾರಂತ ಧ್ವನಿಗಳಿತ್ತಲ್ಲ, ಆ ಧ್ವನಿ ಯಾರು ಅವತ್ತು ಮಾತಾಡ್ಲಿಲ್ಲ. ಇದು ಇಂಪ್ಲಿಮೆಂಟ್ ಮಾಡಿದಾಗ ಗೌರವದಿಂದ ಇಡೀ ಬೆಂಗಳೂರು ನಗರದ ಜನ ಎಲ್ಲ ಸ್ವೀಕಾರ ಮಾಡಿ 1 ವರ್ಷದ ನಂತರ ಅವತ್ತು ಹೇಳಿದ್ರು, ಇದು 1 ವರ್ಷದ ನಂತರ ಇದನ್ನ as per the FFC recommendation on completion of 1 year annual increase subject to a maximum of 5% to be implemented from 9/12/26 ಅಂತ ಆವತ್ತಿನ ಕಾಲ ಹೇಳಿದ್ರು. ಆ ಪ್ರಕಾರ ಇವರು ಮುಂದಕ್ಕೆ ಹೋಗಿದ್ದಾರೆ. I will tell you in English. Don't worry. I can little bit with broken English I can speak. ನಾನೀಗ ಸದ್ಯಕ್ಕೆ ಆ ಕಾಂಪ್ಲಿಕೇಶನ್ಗೆಲ್ಲ ನಾನು ಹೋಗಲ್ಲ. ವಿತ್ ಇನ್ ದಿ ಪವರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್, ವಾಟ್ ಎವರ್ DK Shivakumar can do, whatever the Congress government can do, whatever Siddaramaiah government can do, within our powers, it is our land. ನಮ್ಮ ಗ್ರಾಹಕರಿಗೆ ಯಾವ ರೀತಿ ನಾವು ಯಾವ್ದಾದ್ರು ಒಂದು ದಾರಿಲಿ ಸಹಾಯ ಮಾಡ್ಬೋದು, ಆ ದಾರಿ ಹುಡುಕಿದೀನಿ ಅಷ್ಟೇ. ಈಗ ನೋಡಪ್ಪ, ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದೀನಿ. ಈ ಬೇಸಿಸ್ ಮೇಲೆ ರೀಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೀನಿ. ರೀಕ್ಯಾಲ್ಕುಲೇಟ್ ಮಾಡಿ. ಈಗ ನಿಮ್ಮ ಸಂಸ್ಥೆಯಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರ್ತಲ್ಲ. ಅಡ್ವರ್ಟೈಸ್ಮೆಂಟ್ ಕಡಿಮೆ ಬರ್ತದೆ, ಜಾಸ್ತಿ ಬರ್ತದೆ, ಸಂಬಳ ಜಾಸ್ತಿ ಬರ್ತದೆ, ಕಡಿಮೆ ಬರ್ತದೆ, ಕೆಲಸ ಬಿಟ್ಟು ಹೋಯ್ತಾರೆ, ಕೆಲಸ ಜಾಸ್ತಿ ಆಯ್ತಾರೆ, ಪವರ್ ಕಾಸ್ಟ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತದೆ, ಕಡಿಮೆ ಆಯ್ತದೆ. ಆ ರೀತಿ ನಿಮ್ಮಲ್ಲಿ ಹೆಂಗೆ ಮಾಡ್ತೀರೋ ಹಂಗೆ ಇಲ್ಲೂ ಕೂಡ ಪವರ್ ರೇಟು, ಪವರ್ ಇದು ಮಕ್ಕದೆಲ್ಲ ಲೆಕ್ಕಾಚಾರ ಇರ್ತದೆ. ಎನರ್ಜಿ ಕಾಸ್ಟು, ಮೇಂಟೆನೆನ್ಸ್ ಕಾಸ್ಟು, ಸ್ಟಾಫ್ ಕಾಸ್ಟು ಇವೆಲ್ಲ ಇರ್ತದೆ. ಹೊಸದ ಲೆಕ್ಕಕ್ಕೆ ಬರೋದಿಲ್ಲ. ಈಗಿರೋ ನಡೀತಾ ಇರೋದ್ರಲ್ಲೇ ಅವ್ರದೊಂದು ಆಗ್ತದೆ. ಸೊ ಅವರು 7.5 ವರ್ಷಕ್ಕೆ 7.5 ಇಯರ್ಗೆ 14.2% ಆನಮ್ ಎಲ್ಲ ಲೆಕ್ಕ ಹಾಕೊಂಡು ಏನೇನೋ ಎಲ್ಲ ಹಾಕಿ ಇಟ್ಟಿದ್ದಾರೆ ಕ್ಯಾಲ್ಕುಲೇಷನ್. ಆಸ್ಕ್ ದೆಮ್ ಟು ರೀಕ್ಯಾಲ್ಕುಲೇಟ್ ದಿಸ್. ಕಳ್ಳ ಪೊಲೀಸ್ ಯಾವ ರೀತಿ ನಡೀತಾ ಇದೆ ನೋಡಿ. ಅವರೇ ಹೇಳ್ತಾರೆ ನಿಲ್ಸು ಅಂತ. ಎಲ್ಲಿವರೆಗೂ ನಿಲ್ಸು ಅಂತ? ಬೋರ್ಡ್ ಮೀಟಿಂಗ್ ನಡೆಯುವವರೆಗೂ ನಿಲ್ಸು ಅಂತ. ಬೋರ್ಡ್ ಮೀಟಿಂಗ್ ಯಾವತ್ತು? ಇವತ್ತು ನಡಿಬೇಕಾಯ್ತು. ಇವತ್ತು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನೇನ್ ಮಾಡ್ಬೇಕು ಅದಕ್ಕೆ? ತಾತ್ಕಾಲಿಕ ಜಯ ಅಂತ ಹೇಳ್ತಿದ್ರಲ್ಲ, ಬೋರ್ಡ್ ಮೀಟಿಂಗ್ ಮಾಡ್ಬೇಕಾಯ್ತು. ಮಾಡ್ಬಿಟ್ಟು ಡೈರೆಕ್ಷನ್ ಕೊಡ್ಬೇಕಾಯ್ತು. ಅವರೇ ಚೇರ್ಮನ್ ಇದ್ರು, ಸೆಂಟ್ರಲ್ ಗೌರ್ಮೆಂಟೇ ಇತ್ತು. ಇವತ್ತು ಜಯ ಕೊಟ್ಟು ಸೆಲೆಬ್ರೇಷನ್ ಮಾಡಬೇಕಾದವರು they would have done it. Who said no? But still in the interest of Karnataka passengers, Bangalore passengers, we strongly look out a way. So there is one small provision which has been given to us. The BMRCL was supposed to implement on 9/2/26 now, today, 5%. So now I have requested my BMRCL MD, you have to work out, you have been given an option to work out the fare increase based on the formula, which was been given on the formula how the cost of staff cost, energy cost, maintenance administration cost. So you rework and come back to us anta ಹೇಳಿದೀವಿ. So that is why we have deferred this decision and still the no board meeting has been conducted on this issue. Whenever the board meeting is there,
our managing director definitely, who is an employee of the state government representing all of you, and my ACS will be there. He will represent the case to protect the interest of Karnataka travelers. But from last 4 days, sir, when you South MP, today he was holding a box and he was protesting that he says government is blatantly lying on this issue. Okay, if I am lying, I am asking you, ask me the question. Whether I am lying or you are lying, I am coming out with a proper document. I am reading with the document, with the act. If you want, I can circulate all the act book to all of you. What I am telling it, I am taking out from the leaf of the book. Is it a credit for us? I don't want to have any credit. My intention is not to take any credit, not to be on the news. My credit is only if the people are credited, the state is being benefited. Okay, ಆಯ್ತು ಬಿಡಿ ಅದು ಸುದ್ದಿ. So next,